ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ. ಕುಂಭರಾಶಿಯವ್ರಿಗೆ ಜುಲೈ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ನಿಮ್ಗೆ ಪ್ರಕೃತಿ ಎಷ್ಟೇ ಬುದ್ಧಿ ಕಲ್ಸಕ್ ಟ್ರೈ ಮಾಡಿದ್ರು ಕೂಡ ನೀವು ಬುದ್ಧಿ ಮಾತ್ರ ಕಲಿಯಲ್ಲ. ಪದೇ ಪದೇ ಮಾಡಿದ ತಪ್ಪುಗಳನ್ನೇ ಮಾಡ್ತೀರಾ. ಕೆಟ್ಟ ನೆನಪುಗಳು, ಕೆಟ್ಟ ಯೋಚನೆಗಳು ನಿಮ್ಗೆ ಕಾಡ್ತಿರತ್ತೆ. ಈ ತಿಂಗಳು ನೀವು ಭಯನ ಕಮ್ಮಿ ಮಾಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಏಳಿಗೆ ಇದೆ. ನಿಮ್ಗೆ ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ ಕೂಡ ಅವ್ರಿಗೆ ಹಣ ಕೊಡ್ಬೇಡಿ. ಜುಲೈ 15ರ ನಂತರ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ. ಹಾಗೂ ನೀವೇನ್ ಅನ್ಕೊಂಡಿರ್ತೀರೋ ಆ ಕೆಲಸಗಳನ್ನ ನೀವು ಮಾಡ್ತೀರಾ. ಮತ್ತೆ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುತ್ತೆ. ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ತೀರಾ, ಆದ್ರೆ ನೀವೇ ಪಾಠ ಕಲಿಯಲ್ಲ. ಮೊದಲು ನೀವು ನೀವು ಅರ್ಥ ಮಾಡ್ಕೋಬೇಕು ಹಾಗೂ ಸರಿ ಮಾಡ್ಕೋಬೇಕಾಗತ್ತೆ. ಯಾರಿಗೆಲ್ಲ ಮದ್ವೆ ಆಗ್ತಿರಲ್ಲ ಅವ್ರಿಗೆ ಮದ್ವೆ ಪ್ರಸ್ತಾಪಗಳಾಗೋ ಸಾಧ್ಯತೆ ಇದೆ. ಆದ್ರೆ ನೀವು ಓವರ್ ಎಕ್ಸೈಟ್ಮೆಂಟ್ ಆಗಬಾರ್ದು. ವಯಸ್ಸಾದವ್ರಿಗೆ ತುಂಬಾ ಒಳ್ಳೆ ನೆಮ್ಮದಿ, ಸುಖ ಸಂತೋಷ ಸಿಗೋ ಸಾಧ್ಯತೆ ಇದೆ. ತೀರ್ಥಕ್ಷೇತ್ರ ಹಾಗೂ ಬೇರೆ ಬೇರೆ ಪ್ರವಾಸಕ್ಕೆ ಈ ತಿಂಗಳು ಹೋಗ್ತೀರಾ. ಕೆಲಸದಲ್ಲಿ ಪ್ರಮೋಷನ್ ಅಥವಾ ಟ್ರಾನ್ಸ್ಫರ್ ಸಂಬಂಧಪಟ್ಟ ಹಾಗೆ ಪ್ರಯತ್ನ ಪಡ್ತಿರೋರ್ಗೆ ಖಂಡಿತವಾಗ್ಲೂ ಒಳ್ಳೇದಿದೆ. ಆದರೆ ಮಾಡೋ ಕೆಲಸದಲ್ಲಿ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಅತಿ ಮುಖ್ಯವಾಗಿರುತ್ತೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಂಡುಬರುತ್ತೆ. ಬೇರೆ ಬೇರೆ ಕಡೆ ಮೋಜು ಮಸ್ತಿ, ಪಾರ್ಟೀಸ್, ಮದುವೆ ಅಂತ ಸುತ್ತಾಡ್ತೀರಾ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಸ್ವಾಭಿಮಾನವಾಗಿ ಬದುಕಿ. ಹಳೆಯ ಕೆಟ್ಟ ನೆನಪುಗಳನ್ನ ಮರ್ತು ಬಿಡಿ. ಪ್ರತಿದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಕೂತ್ಕೊಂಡು ಬಂದ್ರೆ ಏನೇ ಸಂಕಷ್ಟಗಳಿದ್ರೂ ನಿಮ್ಗೆ ಈ ತಿಂಗಳು ಪರಿಹಾರಗಳಾಗತ್ತೆ.